ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ನಡುವತ್ತಿ ಗ್ರಾಮದಲ್ಲಿ ಸುಮಾರು 50 ವರ್ಷಗಳಿಂದ ವಾಸವಿದ್ದ ದಲಿತರಿಗೆ ನಿವೇಶನಗಳನ್ನು ಕೊಡದೆ ಆಚೆ ಕಡೆಯಿಂದ ಬಂದವರಿಗೆ ಹಣ ತೆಗೆದುಕೊಂಡು ನಿವೇಶನಗಳನ್ನು ನೀಡುತ್ತಿದ್ದಾರೆ ಎಂದು ನಡುವತ್ತಿ ಗ್ರಾಮದ ದಲಿತ ಮುಖಂಡ ಮುನಿರಾಜು ಅವರು ಆರೋಪ ಮಾಡಿದ್ದಾರೆ. ಕಸಬಾ ಹೋಬಳಿಯ ನಡುವತ್ತಿ ಗ್ರಾಮದ ನಿವೇಶನಗಳ ಹಂಚಿಕೆ ಕುರಿತು ಮಾತನಾಡಿದ ಮುಖಂಡ ಮುನಿರಾಜು ಅವರು, ಸರ್ವೆ ನಂಬರ್ 88ರಲ್ಲಿ ಸುಮಾರು 12 ಎಕರೆ ಜಾಗವಿದ್ದು ಅದನ್ನು ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನಗಳನ್ನು ನೀಡಲು ಮೀಸಲಿಡಲಾಗಿದೆ. ಆದರೆ ಆ ಜಾಗವನ್ನು 50 ವರ್ಷಗಳಿಂದ ವಾಸವಿದ್ದ ದಲಿತರಿಗೆ ಕೊಡದೆ ಆಚೆ ಕಡೆಯಿಂದ ಬಂದವರಿಗೆ ಸರ್ಕಾರಿ ಗೋಮಾಳು ಜಾಗದಲ್ಲಿ ನಿವೇಶನಗಳನ್ನು ನೀಡಿದ್ದು ಅವರು ಮನೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ನಮಗೆ ಮಾತ್ರ ಮನೆ ನಿರ್ಮಾಣಕ್ಕೆ ಅವಕಾಶ ನೀಡುತ್ತಿಲ್ಲ ಎಂದು ಆರೋಪ ಮಾಡಿದ್ದಾರೆ. ನಮ್ಮ ಹೆಸರು ಮುನಿರಾಜ್ ಅಂತ. ನಾವು ಇಂದಿರಾ ಗಾಂಧಿ ಕಾಲದಾಗ ಈ ಸೈಟ್ಗಳೆಲ್ಲ ಇಂದಿರಾ ಗಾಂಧಿ ಕಾಲದಾಗ ಎಲ್ಲ ಬಡವರಿಗೆಲ್ಲ ಕೊಟ್ಟರು. ಆಮೇಲೆ 2004ರಿಂದ ಬಡವ್ರಿಗೆ ಏನೋ ಮಾಡಬೇಕು, ಒಂದು ಅನುಕೂಲ ಮಾಡಬೇಕು ಅಂದ್ಬಿಟ್ಟು ಬಲೆ ಓಡಾಟ ಮಾಡಿದೆ ನಾನು. ಆಮೇಲೆ ಇದ್ಕೊಂಡು ಅಧಿಕಾರಿಗಳ ತಗ ಆಮೇಲೆ ಎಲ್ಲ ಹೋಗಿ ಎಲ್ಲ ಮಾತಾಡ್ಕೊಂಬಂದು, ಸರಿ ಈ ಬಡವರು ಇಷ್ಟು ಜನ ಅವರೇ, ಎಲ್ಲ ಒಂದು ಮನೆಯಾಗ 4-5 ಜನ ಇದ್ದಾರೆ, ಅವ್ರಿಗೆಲ್ಲ ಸೈಟ್ಗಳು ಹಂಚಬೇಕು ಅಂತ ಎಲ್ಲ ಇದು ಮಾಡಿದ್ರೆ. ಆಮೇಲೆ ತೀರ್ಮಾನ ಎಲ್ಲ ಮಾಡ್ಕೊಂಡ್ರು, ಏನೋ ಒಂದು ಮಾಡೋಣ ಊರಾಗ. ಗೋಮಾಳದಾಗ 88 ಬಂದು 12 ಎಕರೆ ಉಳಿಕೆ ಜಾಗ ಇದೆ. ಇಲ್ಲಿ ನೋಡಿದ್ರೆ ಒಂದು 300ರಿಂದ 400 ಜನ ಬಡವರು ಇದ್ದಾರೆ. ತಹಸೀಲ್ದಾರ್ ತಗೆಲ್ಲ ಹೋಗಿ ಅರ್ಜಿಗಳೆಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ, ಅದು ಏನು ರಿಪ್ಲೈನೇ ಇಲ್ಲ. ಅಕ್ಲೇಸ್ಮೆಂಟ್ಗಳೆಲ್ಲ ಇದೆ ನನ್ನ ಹತ್ರ. ಮೊನ್ನೆ ಹೋಗ್ಬಿಟ್ಟು 3 ದಿನದ ಹೋಗಿ ಅರ್ಜಿ ಕೊಟ್ಬಿಟ್ಟು ಬಂದಿದ್ದೀನಿ, ಅದಕ್ಕೂ ಏನು ರಿಪ್ಲೈ ಇಲ್ಲ. ಬಡವರೆಲ್ಲ ಬಂದು ಏನಾನ ಸೈಟ್ ಇಲ್ಲ ಅಂತ ಭಾರಿ ನೊಂದ್ಕೊಂಡ್ರು. ನಾವು ಇದು ನಮ್ಮ ಕೈಯಾಗ ಆದಷ್ಟು ನಾವು DC ಮತ್ತು AC ಈ ಕಡೆಲ್ಲ ಹೋಮ್ ಮಿನಿಸ್ಟರ್ ಗಂಟ ಹೋಗಿ ನಾವು ಫೈಟ್ ಮಾಡಿ ನಿಮ್ಗೆ ನ್ಯಾಯ ದೊರಕಿಸ್ತೀವಿ. ಇಲ್ಲ ಸರ್, ಇಲ್ಲಿ ನಮ್ಮ ಊರಲ್ಲಿ ಹುಟ್ಟಿರೋಂಥವ್ರೆ ನಮ್ಗೆ ತೊಂದರೆ ಕೊಡ್ತಾ ಇರೋದು. ಬೇರೆ ಯಾರು ಊರಿಂದ ಆಚೆ ಬಂದು ನೀವು ಸೈಟ್ ಮಾಡಬೇಡ್ರಿ, ಅದು ಮಾಡಬೇಡ್ರಿ ಅಂತ ಏನು ಹೇಳಿಲ್ಲ. ಇಲ್ಲಿ ಊರಾಗ ಹುಟ್ಟಿರೋ ಅಂಥವ್ರೆ ನಮ್ಗೆ ತೊಂದರೆ ಕೊಡ್ತಾವ್ರೆ. ಅದನ್ನೆಲ್ಲ ದಯವಿಟ್ಟು ಅವ್ರಿಗೆ ಮನವಿ ಮಾಡ್ಕೊಳೋದು ಏನಂದರೆ, ಇವ್ರಿಗೆಲ್ಲರೂ ಬಡವರಿಗೆಲ್ಲ ಸೈಟ್ಗಳು ಕೊಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಸರ್, ಇಲ್ಲಿ ಬಂದು 45 ಸೈಟ್ ಆಗಿದೆ. ಮತ್ತೆ ಅಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಮ್ಮಂತ ಬಡವರಿಗೆ ಇಲ್ಲಿ ನೆಲಸಕ್ಕೆ ಕೊಡ್ತಾ ಇಲ್ಲ ಸರ್. ಬಾಡಿಗೆ ಕಟ್ಕೊಂಡು ಎಷ್ಟೋ ಜನ ವಿಧವೆಗಳಿದ್ದಾರೆ. ಮತ್ತೆ ಇಲ್ಲಿ ಗಂಡ ಇಲ್ದಿದ್ದವರು ಸಂಸಾರ ಮಾಡ್ತಾ ಇದ್ದಾರೆ ಸರ್. ಅಂಥವ್ರಿಗೆ ನೋಡಿದಿರ ಎಲ್ಲ ಇರೋರೇ ಮಾಡ್ಕೊತಾ ಇದ್ದಾರೆ, ಮನೆಗಳು ಕಟ್ಕೊಂಡು ಅದ್ರ ಮೇಲೆ ಸೈಟ್ಗಳು ಇಸ್ಕೊಂಡು. ಮತ್ತೆ ಯಾರಿಗಿಲ್ಲ ಅಂಥವ್ರಿಗೆ ನೋಡಿ ಕೊಡ್ಲಿ ಅಂತ ನಮ್ಮ ಒಂದು ಉದ್ದೇಶ. ನಮ್ಮ ಒಂದು ಊರಲ್ಲಿ ಹೆಣ್ಮಕ್ಳೆಲ್ಲ ಈ ಥರ ತುಂಬ ರೋಸ್ಕೊಂಡು ಬಂದಿರೋದು ಇವತ್ತಿನ ದಿವಸ. ಇನ್ನು ಇದೇ ಗ್ರಾಮದ ದಲಿತ ಮುಖಂಡ ಶ್ರೀನಿವಾಸ್ ಅವರು ಮಾತನಾಡಿ, ನಾವು ಮನೆಗಳನ್ನು ನಿರ್ಮಾಣ ಮಾಡುತ್ತಿರುವ ಜಾಗ ಖಾಸಗಿಯವರ ಜಾಗವಾಗಿದ್ದು ಅವರ ಜಮೀನಿನ ಹೆಚ್ಚುವರಿ ಜಾಗದಲ್ಲಿ ಜಮೀನು ಮಾಲೀಕರನ್ನ ಮನವಿ ಮಾಡಿಕೊಂಡು ಈ ಜಾಗದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ನಾವು ಸಹ ದಲಿತರಾಗಿದ್ದು ಮನೆ ಇಲ್ಲದವರು ಬಾಡಿಗೆ ಮನೆಯಲ್ಲಿ ಇದ್ದವರು ಕಟ್ಟಿಕೊಳ್ಳುತ್ತಿದ್ದೇವೆ. ಆದರೆ ದಲಿತರಿಗೆ ಕಾಟ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಈ ಜಾಗ ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ. ಇದು ಕುಮಾರಣ್ಣವ್ರು ಅಂತ. ಇದೆಲ್ಲ 9 ಎಕರೆ ಅವ್ರ ಹೆಸರಲ್ಲಿರೋದು. ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಜಮೀನು ಇರೋದು. ಇದು ಎಕ್ಸ್ಟ್ರಾ ಜಮೀನು ಬಂದ್ಬಿಟ್ಟು ಗೋಮಾಳ ಸರ್ಕಾರಿ ಜಾಗ ಇರೋದು ಎಕ್ಸ್ಟ್ರಾ ಜಮೀನು. ಆದ್ದರಿಂದ ಏನಾಗಿದೆ ಅಂದರೆ ಕುಮಾರಣ್ಣ ಹತ್ರ ನಾವು ಎಲ್ಲ ಹೋಗಿ ಕೇಳ್ಕೊಂಡ್ರಿ.
ನಮಗೆಲ್ಲ ಮನೆ ಮಠ ಇಲ್ಲ, ನಮಗೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಿ, ದಯವಿಟ್ಟು ನಮ್ಗೊಂದು ಮನೆಗೆ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳ್ಕೊಂಡಿದ್ದಕ್ಕೆ ಅವ್ರು ಇದ್ಕೊಂಡು ಊರಲ್ಲಿ ಸ್ವಲ್ಪ ಕೆಲವರು ದೊಡ್ಡವ್ರ ಹತ್ರ ಮಾತಾಡಿ ಅವ್ರೇನು ಮಾಡಿದ್ರು, ಸರಿ ಕಟ್ಕೊಳ್ರಿ ನೀವು ನಾನು ಏನು ಮಾಡ್ತೀನಿ ಅಂದರೆ ಇದು ಮನೆ ಮಠ ಇಲ್ದಿರೋರು ಹೋಗ್ಬಿಟ್ಟು ಕಟ್ಕೊಳ್ರಿ ಅಂತ 33 ಜನ ಬಂದ್ಬಿಟ್ಟು ನಾವು ಏನೇನಿದೆ ನಾವು ನಿಗದಿಪಡಿಸ್ಕೊಂಡು ಜಾಗ ನಿಗದಿಪಡಿಸ್ಕೊಂಡು ಕಟ್ಕೊಂಡಿದ್ರಿ ಮನೆ ನಾವು. ಇದು ಯಾರ್ದೇನು ತೊಂದರೆ ಏನಿಲ್ಲ. ಕುಮಾರಣ್ಣವರು ಬಂದ್ಬಿಟ್ಟು ಊರವರು ಕುಮಾರಣ್ಣವರು, ಅವರು ಬೇರೆಯವರೆಲ್ಲ ಅವರು. ಇದು ಸರ್ಕಾರಿ ಜಾಗ, ಇದು ಅದೆಲ್ಲನೂ ಪೋಡಿ ಆಗಿದೆ, ಅದು ಬೇರೆದು. ಇದು ಲೇಔಟ್. ಈ ಸೆಂಟ್ರಲ್ಲಿ ಜಾಗ ಇರೋದಕ್ಕೆ ಏನಾಗಿದೆ ಅಂದರೆ ಇವಾಗ ಅವರು ಇದು 2 ಎಕರೆ ಇದೆ ಸರ್, ಇದು 2 ಎಕರೆ ಇದೆ. ಇದು 33 ಜನ ಕಟ್ಕೊಂಡಿರೋದು. ಇದರಲ್ಲಿ ಬಂದ್ಬಿಟ್ಟು ಸರ್, ಈ ಜಾಗದಲ್ಲಿ ಬಂದ್ಬಿಟ್ಟು ದಲಿತರು ಬಿಟ್ಟು ಬೇರೆ ಯಾರು ಇಲ್ಲ, ದಲಿತರೇ ಇರೋದಿಲ್ಲ ಆಯ್ತಾ, ದಲಿತರು ಬಿಟ್ಟು ಬೇರೆ ಯಾರು ಇಲ್ಲ ಇಲ್ಲಿ. ಆದರೆ ದಲಿತರನ್ನೇ ಇಲ್ಲಿ ಕಾಟ ಕೊಡ್ತಾ ಇರೋದು, ಇಲ್ಲಿ ಕಾಟ ಕೊಡೋದು ಬೇರೆ ಯಾರು ಇಲ್ಲ ಇಲ್ಲಿ, ಬೇರೆ ಯಾರು ಸರ್. ಇವಾಗ ಇದು ಏನಪ್ಪ ಗ್ಯಾರಂಟಿ ಅಂದರೆ, ಇವಾಗ ಸರ್ಕಾರಿ ಜಾಗದಲ್ಲಿ ಬಂದ್ಬಿಟ್ಟು ಪೊಸಿಷನ್ ಇದ್ದುಕೊಂಡು ಮನೆ ಕಟ್ಕೊಂಡಾಗ 94CCಯಲ್ಲಿ ಬಂದ್ಬಿಟ್ಟು ಮನೆಗೆ ಹಕ್ಕುಪತ್ರ ಕೊಡ್ತಾರೆ ಅಂತ ಒಂದು ಕಾರಣಕ್ಕೋಸ್ಕರ ಏನು ಮಾಡೋದಂದರೆ, ಆಲ್ರೆಡಿ ಅದು ನಿವೇಶನಕ್ಕಂತ ಆಗಿದೆ, ಅದ್ರಲ್ಲಿ ಒಂದು 60 ಸೀಟಿ ಕೊಡ್ತೀರಿ ಅಂತ ಅವ್ರು ಹೇಳಿದ್ದಾರೆ. ಆಯಿತು, ನಮಗೂ ನಾವು ಮನೆ ಮಠ ಕಟ್ಕೊತೀರಿ, ನಮ್ಗೆ 94C ಇಶ್ಯೂ ಮಾಡ್ತೀರಂತ ಆಗುತ್ತೆ ಅಂತೇಳಿ ನಾವು ಕಟ್ಕೊಂಡಿದ್ದೀವಿ. ಸರ್, ಈ ಜಮೀನು ಬಂದು ಕಮಲನ ಬಂದುಬಿಟ್ಟು ಕುಮಾರಣ್ಣವ್ರು ಅಂತ ಹೇಳ್ತಾರೆ, ಅವ್ರಿಗೆ ಸೇಲ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಜಮೀನು ಉಳಿದಿತ್ತು. ಆ ಉಳಿಕೆನ ನಮ್ಮ ಬಡವ್ರಿಗಂತ ದಲಿತರಿಗಂತ ಅವರೇ ಬಿಟ್ಕೊಟ್ರು, ಎಲ್ಲ ಕಟ್ಕೊಟ್ರು. ಬಂದು 30 ಜನಕ್ಕೆ ಕೊಟ್ಟಿದ್ದಾರೆ, 33 ಜನಕ್ಕೆ. ಅದನ್ನ ಈಗ ಬಂದು ನಮ್ಮವ್ರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರಿಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಅವ್ರು 31 ಗುಂಟೆ ಸರ್ವೆ ಮಾಡಿದ್ದಾರೆ, ಮಂಜೂರು ಇದಾಗಿದೆ, DC ಹತ್ರ ಇಟ್ಟಿದ್ದಾರೆ. ಅವ್ರು ನಮಗೆ ತಪ್ಪಿದ್ರೆ ಮತ್ತೆ ಪುನಃ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರೊಳಗೆ ಬಂದು ನಮ್ಮಲ್ಲೇ ಬಂದು ಈ ಥರ ಕಾಟ ಕೊಟ್ಟು ನಮ್ಮ ಎಸ್ಸಿಗಳೇ ಬಂದು ನಮಗೆ ಇದು ಮಾಡ್ತಾ ಇದ್ದಾರೆ ಸರ್, ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಇಲ್ಲಿ ಅವ್ರ ಸೈಟದಂತೂ ಏನು ಪ್ರಾಬ್ಲಮ್ ಇಲ್ಲ ಸರ್, ನಮ್ಮ ಎಸ್ಸಿಗಳೇ ಇದು ಮಾಡ್ತಾ ಇದ್ದಾರೆ ಸರ್. ಜಾಗ ಕುಮಾರಪುರ ಅಂದ್ಬಿಟ್ಟು ಕಮಲನ ಹೆಸರು ಹೊಡೆದು ಅವ್ರ ಜಮೀನು ಎಕ್ಸ್ಟ್ರಾ ಜಮೀನು ನಮ್ಗೆ ಕೊಟ್ಟಿರೋದು. ಅಲ್ಲ, ನಿಮ್ದು ತಾಣದು ಸುಮ್ಮನೆ ನೀವು ಕೊಟ್ಟಿದ್ದೀರಾ, ಬಡ ಕಟ್ಕಪ್ಪ ಅಂತ ಹೇಳಿದ್ದೀರಾ, ಕೊಟ್ಟಿದ್ದೀವ ಇಲ್ಲಲ್ಲ? ಇಲ್ಲ, ಏನೋ ನಿಮ್ಮಿಂದ ನಾವು ಒಂದು ಆಯ್ತಪ್ಪ ಕಟ್ಕೊಂಡ್ರೆ ಏನೋ ಅನ್ಕೊಂಡು ಚೆನ್ನಾಗಿರೋ ಗೂಡು ಕೊಟ್ಕೊಳ್ತೀರ ಅಷ್ಟೇನೆ. ಕುಮಾರಣ್ಣವ್ರು ಕೊಟ್ಟವ್ರೆ, ಕಳ್ತನ ಮಾಡಿಲ್ಲ, ಏನಿಲ್ಲ, ಮೊನ್ನೆ ಉತ್ತಿರೋದಲ್ಲ. 70-80 ವರ್ಷದಿಂದ ಸ್ವಾಧೀನದಾಗಿರೋ ಜಮೀನು ಏನಪ್ಪ. ಹೌದು, ಅದು ಪೇಪರ್ಗಳವೆ, ಅದು ಬೇಡ. ಇನ್ನು ಕೋರ್ಟು ಕಚೇರಿ ಅಲಿಯೋದ್ಯಾಕ ಬೇಡ, ಅದರಿಂದ ನಮಗೂ ವಯಸ್ಸಾಯ್ತು, ನೀವೇನು ಕೇಳ್ಕೊಂಡ್ರಿ, ಕಟ್ಕೊಳ್ರಪ್ಪ ಅನ್ನೋ ಏನೋ ದಾನ ಧರ್ಮದಿಂದ ಹೇಳಿದ್ರೆ, ನೀವು ಮಾತು ಹೇಳಿದ್ರೆ ಕಟ್ಕೊಳ್ರಿ ಅಷ್ಟೇ, ಕಟ್ಕೊಳ್ರಿ ಅಂತ. ಮನೆ ಕಟ್ಕೊಂಡು ನೀಟಾಗಿ ಇದು ಮಾಡ್ಕೊಡ್ರಿ. ಪಾಪ ದಲಿತರು ಕೊಟ್ಟವ್ರೆ, ಇವ್ರನ್ನ ನೆನ್ಸ್ಕೋಬೇಕು, ಸಾಯವರೆಗೂ ನೆನ್ಸ್ಕೋಬೇಕು ಕುಮಾರಣ್ಣವ್ರನ್ನ. ಶರತ್ ಬಚ್ಚೇಗೌಡರಿಗೆ, ಶರತ್ ಬಚ್ಚೇಗೌಡರಿಗೆ, ಶರತ್ ಬಚ್ಚೇಗೌಡರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಒಟ್ಟಾರೆ ನಡುವತ್ತಿ ಗ್ರಾಮದ ನಿವೇಶನಗಳ ಸಮಸ್ಯೆ ಆದಷ್ಟು ಬೇಗ ನಿವಾರಣೆಯಾಗಿ ಎಲ್ಲಾ ದಲಿತರಿಗೂ ನಿವೇಶನಗಳು ದೊರೆಯುವಂತಾಗಲಿ.